ಕಳ್ಳನೋರ್ವ ಕದ್ದ ಬೈಕ್ ಸಮೇತ ನೀರಿಗೆ ಬಿದ್ದ ಘಟನೆ ತುಮಕೂರಲ್ಲಿ ನಡೆದಿದೆ. ಬೈಕ್ ಕದ್ದು ಹರಿಯುತ್ತಿದ್ದ ನೀರನ್ನ ಲೆಕ್ಕಿಸದೆ ರಸ್ತೆ ದಾಟಲು ಹೋದ ಕಳ್ಳ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ. ಬಳಿಕ 100 ಮೀಟರ್ ದೂರ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾನೆ. ಗುಂಡನಪಾಳ್ಯ ಬಳಿ ನೀರಿಗೆ ಬಿದ್ದು ಹುಲಿಕುಂಟೆ ಬಳಿ ಎದ್ದ ಘಟನೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗಿದೆ. ಹೆದ್ದಾರಿಯಲ್ಲಿ ಲಾರಿ ಅಡ್ಡಗಟ್ಟಿ ಹಣಕ್ಕೆ ಬೇಡಿಕೆ ಇಟ್ಟ 4 ನಕಲಿ ಪತ್ರಕರ್ತರನ್ನ ಯಮಕನಮರಡಿ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿರಣ ಗಾಯಕ್ವಾಡ್, ಸಚಿನ್ ಕಾಂಬಳೆ, ಸಂತೋಷ್ ದೊಡ್ಡಮನಿ ಹಾಗೂ ದಾದು ವಿಶ್ವನಾಥ್ ಲೋಖಂಡೆ ಲಾರಿಯೊಂದನ್ನು ಅಡ್ಡಗಟ್ಟಿದ್ರು. ನಾವು ಪತ್ರಕರ್ತರು, ನಿಮ್ಮ ಲಾರಿಯಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಿಸಲಾಗ್ತಾ ಇದೆ, ಹಣ ಕೊಡದಿದ್ರೆ ಫುಡ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸರಿಗೆ ತಿಳಿಸೋದಾಗಿ ಬೆದರಿಕೆಯೂ ಹಾಕಿದ್ರಂತೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳದಲ್ಲಿ ವರ್ಷಂಪ್ರತಿ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ನಡೆಯುತ್ತೆ. ಈ ಬಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕೇರಳ ಸರ್ಕಾರ ಆಹ್ವಾನ ನೀಡಿದೆ. ಇದು ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಜೆಪಿ ಹಾಗೂ ಕೋಮುವಾದಿ ಶಕ್ತಿಗಳ ಮೇಲೆ ಸಿಎಂ ಪಿಣರಾಯಿ ವಿಜಯನ್ಗೆ ಇರುವ ನಿಷ್ಠೆ ತೋರಿಸಲು ಆಹ್ವಾನ ನೀಡಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಸುಧಾಕರನ್ ಆರೋಪಿಸಿದ್ದಾರೆ. ತಾಯಿಯ ಪಕ್ಕದಲ್ಲಿ ಮಲಗಿದ್ದ 7 ತಿಂಗಳ ಮಗುವನ್ನ ವ್ಯಕ್ತಿಯೋರ್ವ ಅಪಹರಿಸಿರುವ ಘಟನೆ ಮಥುರಾ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ನಡೆದಿದೆ. ಈ ಘಟನೆಯ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ತನ್ನ ತಾಯಿಯೊಂದಿಗೆ ಮಲಗಿದ್ದ ಮಗುವನ್ನ ವ್ಯಕ್ತಿಯೋರ್ವ ಕದ್ದು ಎಸ್ಕೇಪ್ ಆಗುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ. ಇವತ್ತು ಭಾನುವಾರ, ಆದ್ದರಿಂದ ನಂದಿ ಗಿರಿಧಾಮಕ್ಕೆ ಅಪಾರ ಸಂಖ್ಯೆಯ ಜನರು ಆಗಮಿಸುತ್ತಿದ್ದಾರೆ. ಆದ್ದರಿಂದ ಸುಮಾರು 2 ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿತ್ತು. ಗಿರಿಧಾಮದ ಚೆಕ್ಪೋಸ್ಟ್ನಿಂದ ಕಾರಹಳ್ಳಿ ಕ್ರಾಸ್ವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು. ಹದಿನೈದನೇ ಆವೃತ್ತಿಯ ಏಷ್ಯಾ ಕಪ್ ಟೂರ್ನಿಯಲ್ಲಿ ಇಂದು ಬದ್ಧ ವೈರಿಗಳಾದ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಮುಖಾಮುಖಿಯಾಗಿವೆ. ದುಬೈನ ಕ್ರೀಡಾಂಗಣದಲ್ಲಿ ಆಟ ಆರಂಭವಾಗಿದ್ದು, ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡ ಪಾಕಿಸ್ತಾನವನ್ನ ಕಟ್ಟಿಹಾಕುವ ಯತ್ನ ಮಾಡ್ತಾ ಇದೆ. ಇತ್ತೀಚೆಗೆ ವರದಿ ಬಂದಾಗ 2 ವಿಕೆಟ್ಗೆ 63 ರನ್ ಗಳಿಸಿದೆ. ಪಾಕಿಸ್ತಾನ ವಿರುದ್ಧದ ಹೈವೋಲ್ಟೇಜ್ ಪಂದ್ಯದಲ್ಲಿ ಭಾರತ ಗೆಲ್ಲಲಿ ಅಂತ ಬಾಲಕಿಯೊಬ್ಬಳು ಪೂಜೆ ಸಲ್ಲಿಸಿದ್ದಾಳೆ. ವಿಜಯಪುರದ ಆಶ್ರಿತಾ ಅಶೋಕ್ ಗೋಳಸಂಗಿ ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತ ಪ್ರಾರ್ಥಿಸಿದ್ದಾರೆ. ಈ ಸಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ 2020 ಮ್ಯಾಚ್ ನಡೀತದೆ. ಅದರ ಸಂಬಂಧ ನಾವು ಲಕ್ಷ್ಮೀನಿಂದ ಧ್ವಜ ಹಾಕೊಂಡು ಪೂಜೆ ಮಾಡ್ಲಿದ್ದೀವಿ. ಇಂಡಿಯಾ ಪಾಕಿಸ್ತಾನ ವಿರುದ್ಧ ನಮ್ದೇ ಗೆಲ್ಲಿ 5ನೇ ವಾರ ಶುಕ್ರವಾರ ವಿಶೇಷ ಐತಂತ ಧ್ವಜ ಹಾಕೊಂಡು ಪೂಜೆ ಮಾಡತ್ತೀವಿ. ನಮ್ದೇ ಇಂಡಿಯಾ ಗೆಲ್ಬೇಕಂತ ದೇವರ ಹತ್ರ ಮಹಾಲಕ್ಷ್ಮಿ ಹತ್ರ ಬೇಡ್ಕೊಂಡು ಪೂಜೆ ಮಾಡ್ತೀವಿ. ಈ ಸಲ 5ನೇ ಶುಕ್ರವಾರ ಇರೋದ್ರಿಂದ ವಿಶೇಷ ಭಾಳ ಐತಿ. ಅದ್ರ ಸಂಬಂಧ ನಮ್ದೇ ಇಂಡಿಯಾನೇ ಗೆಲ್ಬೇಕು, ಪಾಕಿಸ್ತಾನ ವಿರುದ್ಧ ನಮ್ದು ಅಷ್ಟೇ ಸೋಲ್ಬಾರ್ದಂತ ಧ್ವಜ. ಬೆಳಗಾವಿಯಲ್ಲೂ ಇಂಡಿಯಾ ಗೆಲ್ಲಬೇಕು ಎಂದು ಭಾರತ ತಂಡ ಗೆಲುವಿಗಾಗಿ ಕ್ರಿಕೆಟ್ ಪ್ರೇಮಿಗಳಿಂದ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಬೆಳಗಾವಿ ಕೋಟೆ ಆವರಣದಲ್ಲಿರುವ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಬಾಬಾ ಬದರುದ್ದೀನ ಶಾ ವಲಿ ದರ್ಗಾದಲ್ಲಿ ಭಾರತ ಧ್ವಜ ಹಿಡಿದು ಕ್ರಿಕೆಟ್ ಪ್ರೇಮಿಗಳು ಭಾರತದ ಗೆಲುವಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸುದೀಪ್ ಹುಟ್ಟುಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೆಪ್ಟೆಂಬರ್ 2ರಂದು ಸುದೀಪ್ 49ನೇ ವರ್ಷದ ಬರ್ತ್ಡೇ ಆಚರಿಸಿಕೊಳ್ತಿದ್ದಾರೆ. ಈಗ ಶಿವರಾಜ್ ಕುಮಾರ್ ಕಾಮನ್ ಡಿಪಿ ಅನಾವರಣ ಮಾಡಿದ್ದಾರೆ. ಇದನ್ನ ನೋಡಿ ಫ್ಯಾನ್ಸ್ ಖುಷಿಪಟ್ಟಿದ್ದಾರೆ. ಶಾರುಖ್ ನಟನೆಯ ಜವಾನ್ ಚಿತ್ರದಲ್ಲಿ ಸೇತುಪತಿ ನಟಿಸಲಿದ್ದಾರೆ. ಸಿನಿಮಾದ ಒಂದು ಬಹುಮುಖ್ಯ ಪಾತ್ರ ಇದು ಆಗಿರಲಿದ್ದು, ಈ ಪಾತ್ರಕ್ಕಾಗಿ ಸೇತುಪತಿ 21 ಕೋಟಿ ಸಂಭಾವನೆ ಪಡೆಯಲಿರೋದು ವಿಶೇಷವಾಗಿದೆ.